ರಾಜೀವ್ ನಿವೃತ್ತ ವಿಂಗ್ ಕಮಾಂಡರ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜೀವ್ ಅವರ ಬಹಳ ರಿಲೆವೆಂಟ್ ಮಾತನ್ನು ಒಂದು ಹೇಳಿದ್ರಿ ನೀವು. ಭಾರತೀಯ ಸೇನೆ ಅನ್ನೋದು ಒಂದು ದೊಡ್ಡ ಮರಕ್ಕೆ ಫೆನ್ಸಿಂಗ್ ಇದ್ದಂಗೆ, ಹೊರಗಡೆಯಿಂದ ದಾಳಿ ಆಗದೇ ಇರೋಂಗೆ ನೋಡ್ಕೊಳ್ಳುತ್ತೆ, ಒಳಗಡೆನೆ ಗೆದ್ದು ಹತ್ತಿದ್ರೆ ಏನು ಮಾಡೋಕ್ಕಾಗುತ್ತೆ ಅಂತ. ಶತ್ರುವಿನ ಸ್ವರೂಪ ತಿಳಿದುಕೊಳ್ಳಬೇಕಾದದ್ದು ಬಹಳ ಮುಖ್ಯ. ಹಮಾಸನ್ನು ಬೆಂಬಲಿಸಿ ಲಷ್ಕರ್ ಎ ತಯ್ಯಬಾನ್ ವಿರೋಧಿಸ್ತೀವಿ ಅಂದರೆ ಅದು ಆಷಾಢಭೂತಿತನ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್. Do you agree, Wing Commander Rajiv? I fully agree. ಯಾಕೆಂದ್ರೆ both of them are driven by the same hardcore ideology. Yes. ಹಮಾಸ್ ಯಾರದೋ ದೃಷ್ಟಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಸಂಘಟನೆ ಆದರೆ ಲಷ್ಕರ್ ಎ ತೊಯ್ಯಬಾನು ಇನ್ಯಾರದೋ ದೃಷ್ಟಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಸಂಘಟನೆ. ಸೊ ಆದ್ರಿಂದ ನಾನು ಒಂದು ನನ್ನ ಯೂಟ್ಯೂಬ್ ಚಾನಲ್ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಹೇಳಿದ್ವಿ, ನಮಗಿಂತ ಜಾಸ್ತಿ ಟೆರರಿಸ್ಟ್ ಲರ್ನ್ ಫ್ರಮ್ ಈಚ್ ಅದರ್. ಯಸ್. ಸೊ ಒಂದು ಸಕ್ಸಸ್ಫುಲ್ ಆಪರೇಷನ್ ಏನಾಯ್ತು ಅಕ್ಟೋಬರ್ ಅಲ್ಲಿ ಇನ್ ಇಸ್ರೇಲ್, ನಾವಲ್ಲಿಂದ ಎಷ್ಟು ಲರ್ನ್ ಮಾಡಿದ್ವೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಟೆರರಿಸ್ಟ್ ಅಂತೂ ಲರ್ನ್ ಮಾಡ್ತಾರೆ. ಯಾಕೆಂದ್ರೆ ದೇರ್ ಎಕೋಸಿಸ್ಟಮ್ ಇಸ್ ವೆರಿ ಫ್ಲೆಕ್ಸಿಬಲ್, unlike ours. Yes. So they are quick to adapt and change their techniques. And we have to be more flexible, more nimble, more intelligent to counter them. Unfortunately, as we grow bigger, we become more bureaucratic in nature. ಅದರ ಜೊತೆಗೆ ಇಬ್ಬರ ಹೋರಾಟದಲ್ಲೂ ಮೂಲಭೂತ ವ್ಯತ್ಯಾಸ ಒಂದಿದೆ. ನಾವು ಬದುಕೋದಕ್ಕಾಗಿ ಹೋರಾಡ್ತಾ ಇರೋರು, ಅವರು ಸಾಯೋದಕ್ಕಾಗಿ ಹೋರಾಡ್ತಾ ಇರೋರು. ಇದು ನಾನು ಒಪ್ಪಲ್ಲ. ಯಾಕೆಂದ್ರೆ ಭಾರತ ಸೇನೆಯಲ್ಲಿರೋ ಸೈನಿಕರು ಕೂಡ ತಮ್ಮ ಜೀವ ಕೊಟ್ಟು ದೇಶವನ್ನು ಕಾಪಾಡ್ಲಿಕ್ಕೆ ಇರ್ತಾರೆ. ನೋ, ಯಾರ್ದೋ ಜೀವ ಉಳಿಸೋದು ಗುರಿಯಾಗಿರುತ್ತೆ ತಾನೆ. ಕರೆಕ್ಟ್, ಬಟ್ ತಮ್ಮ ಜೀವ ಕೊಡ್ಲಿಕ್ಕೂ ತಯಾರಿರ್ತಾರೆ, ಅದು ಮುಖ್ಯ. ಎಸ್. ಸೊ ಬರೀ ಅವ್ರ ಜೀವ ಕೊಡ್ಲಿಕ್ಕೆ ತಯಾರಿರ್ತಾರೆ ಅನ್ನೋದು ತಪ್ಪಾಗ್ತದೆ. ಸೊ ಭಾರತ ಸೇನೆಯಲ್ಲಿರೋ ಸೈನಿಕರು ಕೂಡ ತಮ್ಮ ಜೀವನ ಕೊಡ್ಲಿಕ್ಕೆ ತಯಾರಿದ್ದಾರೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಸೊ ಮತ್ತೆ ನಿಮ್ಮ ಪ್ಯಾನಲಿಸ್ಟ್ ಹೇಳ್ತಿದ್ರು ಈ ಗವರ್ಮೆಂಟ್ ಏನ್ ಮಾಡಿದೆ ಈ ಅಟ್ಯಾಕ್ ಆದ್ಮೇಲೆ ಅಂತ. ನೀವೊಂದ್ 2 ನಿಮಿಷ ಟೈಮ್ ಕೊಟ್ರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದುವರೆಗೂ ಏನಾಗಿತ್ತು, ಒಂದು ಆರ್ಮಿ ಕಮಾಂಡೋ ಸ್ಟ್ರೈಕ್ ಮಾಡಿದ್ವಿ ಅಥವಾ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ, ಅದರಲ್ಲಿ ಕೆಲವೇ ಮಂದಿ ಟೆರರಿಸ್ಟ್ ನಾವು ಕಿಲ್ ಮಾಡ್ಲಿಕ್ಕೆ ಆಯ್ತು. ಹೌದು. ದಟ್ ಡಿಡ್ ನಾಟ್ ಎಫೆಕ್ಟ್ ದ ಪಾಕಿಸ್ತಾನಿ ಸೈಕಿ. ಬಟ್ ಈ ನೆನ್ನೆ ತಗೊಂಡಿರೋ ಆಕ್ಷನ್ ಏನಿದೆ, ಏನು ಇಂಡಸ್ ವಾಟರ್ ವ್ಯಾಲಿದು ಸಸ್ಪೆನ್ಷನ್ ಆಗಿದೆ, ಇಂಡಸ್ ವಾಟರ್ ಟ್ರೀಟಿ ಸಸ್ಪೆನ್ಷನ್ ಆಗಿದೆ, ದಟ್ ಈಸ್ ಎ ಬಾಡಿ ಬ್ಲೋ ಟು ದ ಪಾಕಿಸ್ತಾನಿ ಎಸ್ಟಾಬ್ಲಿಷ್ಮೆಂಟ್. ಓಕೆ. ಆ ಸಸ್ಪೆನ್ಷನ್ ಏನಾದ್ರೂ ಟರ್ಮಿನೇಷನ್ ಮಾಡಿದ್ರೆ ನಾವು ಅಂಡರ್ ಆರ್ಟಿಕಲ್ 5 ಆಫ್ ದ ವಿಯೆನಾ ಕನ್ವೆನ್ಷನ್, ಅವಾಗ ಪಾಕಿಸ್ತಾನ್ ಇಸ್ ನಾಟ್ ಫಾರ್ ಅವೇ ಫ್ರಮ್ ಬಿಕಮಿಂಗ್ ಎ ಡೆಸರ್ಟ್, ಅಂಡ್ ದ ವಾಟರ್ ಆಫ್ ಚೀನಬ್ ಅಂಡ್ ಝೀಲಂ ದಟ್ ವಿ ಕ್ಯಾನ್ ಪಾಸ್ ಥ್ರೂ Punjab and Rajasthan will make Rajasthan greener and the water table of Punjab go up, thereby solving our North Indian water crisis. Okay, okay. So ಜನಕ್ಕೆ ಅರ್ಥ ಆಗಲ್ಲ, ಜನಕ್ಕೆ ಬೇಕಾಗಿರೋದು ಒಂದು ಆಕ್ಷನ್ ಮೂವಿ. ಹೌದು, ಹೌದು. ನಾವು ತಿರ್ಗಾ ಹೋಗಿ ನೆನ್ನೆ ಆಗಿದ್ದ ಅಟ್ಯಾಕ್, ಮೊನ್ನೆ ಆಗಿದ್ದ ಅಟ್ಯಾಕ್, ಇವತ್ತು ಯಾಕೆ ನುಗ್ಗಿಲ್ಲ, ನಾವು ಯಾಕೆ 4 ಜನನ್ ಕೊಂದಿಲ್ಲ, 5 ಜನನ್ ಕೊಂದಿಲ್ಲ, ಇದು ರಕ್ತ ಬೀಜಾಸುರ ಅಂತಿದ್ರು. ಒಂದ್ ರಕ್ತ ಬಿದ್ರೆ 1000 ಜನ ಹುಟ್ಟೋರಂತೆ. ನಾವು 4 ಜನನ್ ಸಾಯಿಸೋದ್ರಲ್ಲಿ ಅರ್ಥ ಇಲ್ಲ, ಅವ್ರ ಹಿಂದೆ ಇರೋ ಬೆಂಬಲ ನಾವು ಮುರಿಬೇಕು. ಅದ್ ಮುರಿಬೇಕು ಅಂದ್ರೆ ಈಗ ತಗೊಂಡ್ರ ಸರ್ಕಾರದ ನೀತಿ ತುಂಬಾ ಒಳ್ಳೆ ನೀತಿ. ಪ್ರಾಬಬ್ಲಿ ದ ಹಾರ್ಡೆಸ್ಟ್ ಬ್ಲೋ ಟು ಪಾಕಿಸ್ತಾನ್ ಹ್ಯಾಸ್ ಕಮ್ ಎಸ್ಟರ್ಡೇ. ಆ ಸಸ್ಪೆನ್ಷನ್ ಅನ್ನಿರೋದು ಟರ್ಮಿನೇಷನ್ ಆಗ್ಬೇಕು. ಇಟ್ ಶುಡ್ ನಾಟ್ ಬಿ ರಿವೋಕ್. ಓಕೆ. ಅದನ್ನ ಪಾಕಿಸ್ತಾನದ ಸೈಕೆ ಹೇಳ್ತಾ ಇದ್ದೀರಿ ನೀವು. ಹಿಂದೊಂದ್ಸಲ ನ್ಯೂಕ್ಲಿಯರ್ ಟೆಸ್ಟ್ ಆದಾಗ ಪಾಕಿಸ್ತಾನ, ಐ ಡೋಂಟ್ ರಿಮೆಂಬರ್ ಹೂ ಸೆಡ್ ಇಟ್, ಹುಲ್ ತಿಂದಾದ್ರೂ ಮಲ್ಕತೀವಿ ಬಟ್ ಭಾರತದ ಕಡೆ ಒಂದು ಗುಂಡ ಬುಟ್ಟೋ. ಎಸ್, ಹುಲ್ಲು ತಿಂದಾದ್ರೂ ಮಲ್ಕತೀವಿ ನಾವು, ಬಟ್ ಭಾರತದ ಕಡೆ ಒಂದು ಗುಂಡ ಹಾರಿಸಿ ಸಾಯ್ತೀವಿ ಅಂತ. ವೆನ್ ದಟ್ ಈಸ್ ದ ಸೈಕಿ. ಗೊತ್ತಿಲ್ಲ, ಇಂಡಸ್ ವ್ಯಾಲಿ ಟ್ರೀಟಿನ ಸಸ್ಪೆಂಡ್ ಮಾಡೋದು, ಟರ್ಮಿನೇಟ್ ಮಾಡೋದು, ಅದರದ್ದು ಪರಿಣಾಮ ಎಷ್ಟರ ಮಟ್ಟಿಗೆ ಆಗತ್ತೆ ಗೊತ್ತಿಲ್ಲ. ದಟ್ ಈಸ್ ಅ ಡೆತ್ ಕಲ್ಟ್, ಸಾಯ್ಬೇಕು ಅಂತಾನೆ ತಯಾರಾಗಿರೋರ ಕಲ್ಟ್. ಈ ಇಂಡಸ್ ವ್ಯಾಲಿ ಟ್ರೀಟಿ ಟರ್ಮಿನೇಟ್ ಮಾಡಿ ಈ ನದಿ ಹರಿವಿನ ನಿಲ್ಲಿಸೋದ್ರಿಂದ ನೋಡಿ, 24% ಆಫ್ ಪಾಕಿಸ್ತಾನ್ GDP comes from this water resources.
ದಟ್ ಈಸ್ 90% ಆಫ್ ದಟ್ ಪರ್ಟಿಕ್ಯುಲರ್ ಏರಿಯಾಸ್ ಅಗ್ರಿಕಲ್ಚರ್ ಡಿಪೆಂಡ್ಸ್ ಅಪಾನ್ ಈ 6 ನದಿಗಳ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಇದರ ಜೊತೆಗೆ ಅಜಿತ್ ಪರ್ ಡೇ 182 ಗ್ಯಾಲನ್ ಅಷ್ಟು ವಾಟರು ಆ ಅಗ್ರಿಮೆಂಟ್ ಪ್ರಕಾರ 180 ಕಡಿಮೆ ಐತ್ರಿ. ಒಂದು ಗ್ಯಾಲನ್ ಅಂದ್ರೆ ಎಷ್ಟು ಮಹಾನ್ ಅಲ್ಲ ಗ್ಯಾಲನ್ ಟ್ಯೂಬಿಕ್ ಟಮ್ಸ್ ಸಮಥಿಂಗ್ ಲೈಕ್ ದಟ್, ಅದು ಡೈಲಿ ಹೋಗೋದು. ಅಂದ್ರೆ ಒಂದು ವರ್ಷಕ್ಕೆ ಶೇರ್ ಆಗ್ತಾ ಇರೋದು 99 TMC ಅಷ್ಟು ವಾಟರ್. ಬೇಸಿಕಲಿ ನೀವು KRS ಹೋಲಿಕೆ ಮಾಡಬೇಕು ಅಂದ್ರೆ KRS ಫಿಲ್ ಆದಾಗ 49 TMC ಹಾಕಿದ್ರೆ ಅದರ ಡಬಲ್ ಆಲ್ಮೋಸ್ಟ್. ಸೊ ಒಂದು KRS ನಲ್ಲಿ 2 ರಾಜ್ಯಗಳಿಗೆ ನೀರು ಹಂಚಿಕೆ ಆಗ್ತಾ ಇದೆ. ಅದರ ಡಬಲ್ ಅಷ್ಟು ನೀರ್ ಮೇಲೆ ಪಾಕಿಸ್ತಾನ ಡಿಪೆಂಡ್ ಆಗಿದೆ ಇವತ್ತು. ಅಂದ್ರೆ 90% ಓವರ್ ಆಲ್ ಅಗ್ರಿಕಲ್ಚರ್. ಸೊ ನೀವು ಅದನ್ನಲ್ಲಿ ನಿಲ್ಲಿಸಿದಾಗ ಅವ್ರು ಹೇಳ್ದಂಗೆ ಕಮಾಂಡರು ಅಲ್ಲಿನ ಒಂದು ಎಂಟೈರ್ ಎಕನಾಮಿಕ್ ಆಕ್ಟಿವಿಟಿ ಸ್ಟಾಪ್ ಆಗುತ್ತೆ. ಸಿ ದಿಸ್ ಇಸ್ ದ ಬಿಗ್ಗೆಸ್ಟ್ ಸರ್ಜಿಕಲ್ ಸ್ಟ್ರೈಕ್ ಈ ಸಲ ನರೇಂದ್ರ ಮೋದಿ ಅವರು ಕೊಟ್ಟಿರೋದು. ನೀವಾಗಲೇ ಕೇಳಿದ್ರೆ 56 ಇಂಚ್ ಏನ್ ಮಾಡಿದ್ದಾರೆ ಅಂತ ಹೇಳಿ. ಸಿ ದಿಸ್ ದ ಬಿಗ್ಗೆಸ್ಟ್ ಸರ್ಜಿಕಲ್ ಸ್ಟ್ರೈಕ್. ಅವ್ರು ಹೇಳ್ದಂಗೆ ಆಕ್ಷನ್ ನೀಡೆಡ್. ನಮ್ಮ ಪಾಕಿಸ್ತಾನ ಕಾಶ್ಮೀರದಲ್ಲಿ ಇವತ್ತಿನ ಸ್ಲೀಪರ್ ಸೆಲ್ಗಳು ಇರ್ತಕ್ಕಂಥ ಟ್ರೈನಿಂಗ್ ಕ್ಯಾಂಪ್ಗಳು ಇರ್ತಕ್ಕಂಥ ಯಾವತ್ತಿದ್ರು ಕೂಡ ನಮ್ಮ ಸಮಸ್ಯೆನ ಅವರು ಅಲ್ಲಿಂದ ಕಳಿಸ್ತಕ್ಕಂಥ ಅವರ್ ಪ್ಲೇಸ್. That's the time has come now ಅಂತ ಹೇಳ್ತಾ ಇದ್ದೀನಿ. Don't do politics in this. ನಾನು ಇನ್ನೊಂದು ಹೇಳ್ತಾ ಇದ್ದೀನಿ, ಹಿಂದೂಗಳು ತೋರಿಸಿದ್ರಲ್ಲ ಅದಕ್ಕೆ ನೇರ ಜವಾಬ್ದಾರಿ ನೀವನ್ನ ಮಾತಾಡ್ತಾ ಇದ್ದೀನಿ. ನಿಮ್ಮ ಮಾತಿಗೆ ಉತ್ತರ ತಗೊಳ್ತೀನಿ. ಫರ್ದರ್ ಕೇಳಿಸ್ಕೊಳ್ಳಿ ಆಯ್ತಲ್ಲ. ಅವ್ರಾಗ್ಲೇ ಇನ್ನೊಂದು ಪಾಯಿಂಟ್ ಹೇಳಿದ್ರು. ಆ ಒಂದು ಮರದ ಎಕ್ಸಾಂಪಲ್ ಕೊಟ್ಬಿಟ್ಟು ಒಳಗಿನ ಶತ್ರುಗಳು ಇಷ್ಟೆಲ್ಲ ಮಾಡ್ತಾ ಇರೋದು ಅಂತ ಹೇಳಿ. ನೀವು ಇವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲಪ್ಪ ಹಿಂದೂಗಳು ಅಂತೆಲ್ಲಾನು, ನನ್ನ ದೇಶ ನನ್ನ ಭಾರತ ಅಂತೆಲ್ಲಾನು. ಕಾಂಗ್ರೆಸ್ನವ್ರು ಇವತ್ತಿನಿಂದ ಅಲ್ಲ, ಅವರ ಹಳೆಯ ಹೇಳಿಕೆಗಳನ್ನು ತಗೊಂಬನ್ನಿ, ಇನ್ಕ್ಲೂಡಿಂಗ್ ಇವತ್ತು ರಾಬರ್ಟ್ ವಾದ್ರಾ ಅದು ಬೇರೆದೆಲ್ಲ ಹೇಳ್ಕೊಂಬಂದ್ರೆ ನಿಮಗೆ. ರೀಸೆಂಟ್ ಆಗಿ ಇದೇ ರಾಣಾ ಎಕ್ಸ್ಟ್ರಾಡೇಟ್ ಆಗಿ ಇಂಡಿಯಾಗೆ ಕರ್ಕೊಂಡ್ ಬಂದಾಗ ಇದೇ ಕಾಂಗ್ರೆಸ್ಸಿನ ನಾಯಕ ಉಜಿತ್ ಪಟೇಲ್ ಅಂತ ಹೇಳಿ ಏನ್ ಹೇಳಿದ್ರು? ಕ್ಲೀನ್ ಚಿಟ್ ಕೊಟ್ಬಿಟ್ರು. ಆಲ್ರೆಡಿ 2011 ರಾಣಾನ ಹಿಡ್ಕೊಂಬಂದು ಇನ್ವೆಸ್ಟಿಗೇಟ್ ಮಾಡಿ ಕ್ಲೀನ್ ಚಿಟ್ ಕೊಟ್ಟು ಅಮೆರಿಕ ಕಳಿಸಾಗೋಯ್ತು. ಮತ್ತೇನು ಕರ್ಕೊಂಬಂದ್ರು ಅಂತ ಹೇಳಿದ್ರು. ತಿರ್ಗಾ ಅಫ್ಜಲ್ ಗುರು ಪರವಾಗಿ ರಾತ್ರೋರಾತ್ರಿ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ವಕಾಲತ್ ವಹಿಸಿದವ್ರು ಯಾರು? ಸಿ ಪಾಕಿಸ್ತಾನಿ ಆಗ್ಬೋದು, ಅಫ್ಘಾನಿಸ್ತಾನಿ ಆಗ್ಬೋದು, ಯಾರಾದ್ರೂ ಆಗ್ಬೋದು. ಇವ್ರ ಹೇಳಿಕೆಗಳಿದೆ ಗೊತ್ತಾ, ಅವ್ರ ಪರವಾಗಿ ನಿಲ್ಲೋದು. ಅದನ್ನ ನಿಲ್ಸಿದ್ರೆ ಮಾತ್ರ ಇವ್ರ ಆತ್ಮವಿಶ್ವಾಸ ಕಡಿಮೆ ಆಗೋದು. ಇವ್ರು ಒಳಗಿದ್ಕೊಂಡೆ ಅವ್ರ ಪರವಾಗಿ ನಿಲ್ಕೊಂಡಾಗ್ಲೇ ಅವ್ರು ಜಾಸ್ತಿ ಮಾಡೋದು. ಇವ್ರಿಗೆ ಏನಿದೆ ನೈತಿಕತೆ ಇವತ್ತು ನಮ್ಮ ದೇಶದ ಒಳಗಡೆ ನಡೀತಿರೋ ತಾಪತ್ರದ ಬಗ್ಗೆ ಮಾತಾಡೋದಕ್ಕೆ ಏನ್ ಉತ್ತರ ಕೊಡ್ತಾರೆ ಇವರು? ದೇಶ ಅಧಿಕಾರ ನಡೆಸ್ತಕ್ಕಂಥವ್ರಿಗೆ ಏನ್ ಮಾತಾಡಿದ್ರೆ ಕಾಂಗ್ರೆಸ್ ನಿಮ್ಮ ಮಾತನ್ನ ಬೆಂಬಲಿಸ್ತೀನಿ. ದೇಶ ಆಳುವಂಥವ್ರು ಈ ಹೇಳಿಕೆಗಳ ಬಗ್ಗೆ ತಲೆ ಕೆಡಿಸ್ಕೋಬಾರದು. ಅವರು ಒಂದ್ ನಿಮಿಷ ಇರ್ರಿ ನಾಗರಾಜ್ ಯಾದವ್, ಯು ಆರ್ ರೈಟ್. ದೇಶ ನಡೆಸುವಂಥವ್ರು ಯಾರೇನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೋಬಾರ್ದು. ಸ್ಟರ್ನ್ ಆಕ್ಷನ್, ಸ್ಟ್ರಿಕ್ಟ್ ಆಕ್ಷನ್ ಏನು ಮಾಡ್ಬೇಕು ಅದನ್ನು ಮಾಡಬೇಕು. ಅದರ ಅರ್ಥ ಬಾಯಿಗೆ ಬಂದಂಗೆ ಹೇಳಿಕೆ ಕೊಟ್ಕೊಂಡು ಉಳಿದವ್ರು ಇರಬೇಕು ಅಂತಾನೂ ಅಲ್ಲ. ಅದಲ್ವೇ ನೀವು ಹಿಂದೂಗಳ ಹೆಸರಲ್ಲಿ ಅಧಿಕಾರಕ್ಕೆ ಬಂದವರು. ನೀವು ಇವತ್ತೇಳಿ ನನಗೆ ಹಿಂದೂ ಅಂತೇಳಿ ಹೊಡಿತಾ ಇದ್ರಲ್ಲ, ನೀವು ಯಾವ ನೈತಿಕತೆಗಳ ಅಧಿಕಾರದಲ್ಲಿ ಇದ್ದೀರಿ? ಈ ದೇಶದಲ್ಲಿ ನಾಗರಿಕರನ್ನ ಇವರು ನಮ್ಮ ಬಗ್ಗೆ ಎಷ್ಟು ಮಾತಾಡ್ತಾರಲ್ಲ, ಹಿಂದೂಗಳಿಗೆ ಏನ್ ಮಾಡಿದ್ರಿ ಅಂತ. ಇವ್ರ ಅಧಿಕಾರದಲ್ಲಿ ಇದೇ ಮುಂಬೈ ಟೆರರ್ ಅಟ್ಯಾಕ್ ಆದಾಗ ಇವ್ರು ಯಾಕೆ ವಾಪಸ್ಸು ಇದೇ ಇಂಡಸ್ಟ್ರಿ ಸರ್ಜಿಕಲ್ ಸ್ಟ್ರೈಕ್ ಮಾಡಲಿಲ್ಲ? ನಾಗರಾಜ್ ಯಾದವ್ ಹೇಳಿದ್ದು ನಾಗರಾಜ್ ಯಾದವ್ ಹೇಳಿದ್ದು ನೀವು ಹಿಂದೂ ಅಂತ ಹೇಳಿ ಓಟ್ ತಗೊಂಡಿದ್ರಿ. ಅವ್ರು ಹಿಂದೂ ಅಂತ ಹೇಳಿ ಓಟ್ ತಗೊಂಡ್ರ? ಅವ್ರು ಭಾರತ ಅಂತ ಹೇಳಿ ಓಟ್ ತಗೊಂಡಿದ್ದಾರೆ. ಭಾರತೀಯರು ಸತ್ತಿದಾರಪ್ಪ ಅವ್ರ ಕಾಲದಲ್ಲಿ. ಸೊ ಎಸ್ ಪ್ರಶಾಂತ್, ನೇಚರ್ ಆಫ್ ದ ಎನಿಮಿನ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳೋದು ಹೊರತು ಇದು ಗೆಲ್ಲುವ ಯುದ್ಧ ಅಲ್ಲ. ಅದೇ ನನಗನ್ಸುತ್ತೆ ನೋಡಿ, ಅನೇಕ ಸಂದರ್ಭಗಳಲ್ಲಿ ಈ ರೀತಿಯ ದಾಳಿ ನಡೆದಾಗ ನಾವು ಸುಮಾರು 20 ವರ್ಷಗಳ ಕಾಲ, ನನಗನ್ಸುತ್ತೆ 1989-90 ಆರಂಭವಾದ ನಂತರ 2014-15 ನಮ್ಮ ಸ್ಟ್ಯಾಂಡ್ ಒಂದು ರೀತಿ ಅಂತಾರಾಷ್ಟ್ರೀಯ ಕಮ್ಯುನಿಟಿಗಳ ಎದುರುಗಡೆ ಹೋಗೋದು, ಗೋಗರೆಯೋದು, ಪಾಕಿಸ್ತಾನಕ್ಕೆ ಏನಾದರೂ ಬುದ್ಧಿ ಹೇಳಿ ಅಂತಕ್ಕಂಥದ್ದು. ಆ 25 ವರ್ಷಗಳಲ್ಲಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪೈನನ್ನು ನಮ್ಮ ಸರ್ಕಾರ, ಅದರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವೂ ಕೂಡ ಇತ್ತು. ಅಟಲ್ ಬಿಹಾರಿ ವಾಜಪೇಯಿ ಕಂದಹಾರ್ ಪ್ರಕರಣ ಇರ್ಬೋದು, ಪಾರ್ಲಿಮೆಂಟ್ ಅಟ್ಯಾಕ್ ಇರ್ಬೋದು. 2008ರಲ್ಲಿ ಮುಂಬೈ ದಾಳಿಯಂಥ ಒಂದು ದಾಳಿ ನಡೆದ ನಂತರ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ರೆಸ್ಪಾನ್ಸ್ ಕೊಡಲಿಲ್ಲ. 2016ರಲ್ಲಿ ನಾವು ಮೊದಲ ಬಾರಿ ಒಂದು ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿದ್ವಿ. ಅದಾದಮೇಲೆ ಬಾಲಾಕೋಟ್ ಏರ್ ಸ್ಟ್ರೈಕನ್ನು ಮಾಡಿದ್ವಿ. ಬಟ್ ಅದು ಸಾಕಾಗಲ್ಲ.
ಪಾಕಿಸ್ತಾನ ಇದರಿಂದ ಬುದ್ಧಿ ಕಲಿಯಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಿದೆ. Yes. ಇದಕ್ಕೆ ಪಾಕಿಸ್ತಾನದ ಆಂತರಿಕ ಬೆಳವಣಿಗೆಗಳು ಕೂಡ ಕಾರಣ. ಅಲ್ಲಿ ಬಂದಿರತಕ್ಕಂಥ ಈಗೇನು ಜನರಲ್ ಮುನೀರ್ ಇದ್ದಾರೆ, ಅವರು ಮಾತನಾಡಿರ್ತಕ್ಕಂಥ ಮಾತುಗಳನ್ನು ಗಮನಿಸಿದ್ರೆ ಹಿ ವಿಲ್ ಬಿ ದೇರ್ ಟಿಲ್ 2027. ಮೊದಲು ಪಾಕಿಸ್ತಾನದ ಆರ್ಮಿ ಚೀಫ್ನ ಅಧಿಕಾರಾವಧಿ 3 ವರ್ಷ ಇತ್ತು, ಈಗ 5 ವರ್ಷ ಇದೆ. ಅಲ್ಲಿನ ಬಲೂಚಿಸ್ತಾನದ ಘಟನೆ ನಂತರ ಈ ದಾಳಿ ನಡೆದಿರ್ತಕ್ಕಂಥದ್ದು ನೋಡಿದರೆ ಆಮೇಲೆ ನನಗನ್ಸುತ್ತೆ ದಿಸ್ ಈಸ್ ಅ ಅಪ್ರಾಪ್ರಿಯೇಟ್ ಟೈಮ್ ಫಾರ್ ಇಂಡಿಯಾ ಆಲ್ಸೋ ಟು ಸ್ಟ್ರೈಕ್ ಬ್ಯಾಕ್. ಸ್ಟ್ರೈಕ್ ಬ್ಯಾಕ್ ಅಂದ ತಕ್ಷಣ ನಾವು ಏನೋ ಯುದ್ಧೋನ್ಮಾದದ ಸ್ಥಿತಿಯಲ್ಲಿದ್ದೀವಿ, ನಾವೇನೋ ನಾಳೆ ಬೆಳಗ್ಗೆ ಹೋಗಿ ಹಾರಾಟ ಮಾಡ್ತೀವಿ ಅಂತಕ್ಕಂಥದ್ದಲ್ಲ. ರೈಟ್ ಫ್ರಮ್ ಈಗೇನು ಸಿಂಧೂ ನದಿಯ ನೀರು ಹಂಚಿಕೆಯ ಇದನ್ನು ನಾವು ಸಸ್ಪೆಂಡ್ ಮಾಡಿದ್ದೀವಿ, ಅಲ್ಲಿಂದ ಹಿಡಿದು ಮಿಲಿಟರಿ ಆಪ್ಷನ್ಸ್ವರೆಗೆ ಇಂಡಿಯಾ ಶುಡ್ ಎಕ್ಸ್ಪ್ಲೋರ್ ದ ಆಪ್ಷನ್. ಯಾಕಂದರೆ ಭಾಳ ದೊಡ್ಡ ಅಪಾರ್ಚುನ್ ಟೈಮ್ ನನಗನ್ಸ್ತಕ್ಕಂಥದ್ದು ಅಮೇರಿಕಾ ಇಸ್ ಇನ್ ಅ ವೀಕರ್ ಪೊಸಿಷನ್. ಅಮೇರಿಕಾಕ್ಕೀಗ ಪಾಕಿಸ್ತಾನ ಒಂದು ಸ್ಟ್ರಾಟಜಿಕ್ ಆಪ್ಷನ್ ಅಂತ ಅನಿಸ್ತಾ ಇದೆಯಾ ಅಂತಕ್ಕಂಥದ್ದು. ಅದು ಡೊನಾಲ್ಡ್ ಟ್ರಂಪ್ ಇಸ್ ನಾಟ್ ಮಚ್ ಇನ್ ಏನೋ ಪಾಕಿಸ್ತಾನ ಸ್ಟ್ರಾಟಜಿಕ್ ಪೊಸಿಷನ್ನಲ್ಲಿದೆ ಅಂತಕ್ಕಂಥ. ಯಾಕಂದರೆ ಅಮೇರಿಕಾ ರಷ್ಯಾ ನಡುವೆ ಮೈತ್ರಿ ಆಗ್ತಾ ಇದೆ, ಅಫ್ಘಾನಿಸ್ತಾನದಿಂದ ಅಮೇರಿಕನ್ ಫೋರ್ಸಸ್ಗಳು ಪುಲ್ ಔಟ್ ಮಾಡಿವೆ. ಆ ಕಾರಣದಿಂದ ಪಾಕಿಸ್ತಾನ ಏನು ಮೊದಲು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಒಂದು ಏನು ಸ್ಟ್ಯಾಂಡ್ ಪಾಯಿಂಟ್ ಇತ್ತು, ಅದಿದ್ದಂತಿಲ್ಲ. ಆ ದೃಷ್ಟಿಕೋನದಿಂದ ನನಗನ್ಸುತ್ತೆ ಭಾರತಕ್ಕೆ ಇದೊಂದು ಅಪಾರ್ಚುನ್ ಟೈಮ್. ಹೀಗಾಗಿ ಇದು ಇಲ್ಲಪ್ಪ ಈಗ ಜನ ಹೇಳ್ತಾ ಇದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ನೋಡಿ, ಸರ್ಜಿಕಲ್ ಸ್ಟ್ರೈಕ್ ಮತ್ತು ಏರ್ ಸ್ಟ್ರೈಕ್ ಸಾಕಾಗಲ್ಲ. ಎಸ್, ಅದಕ್ಕಿಂತ ಮುಂದೆ ಹೋಗಿ ನಾವೇನು ಮಾಡ್ತೀವ ಅಂತಕ್ಕಂಥದ್ರ ಬಗ್ಗೆ ಇಡೀ ದೇಶದ ಜನ ಕಾತರದಿಂದ ನಿರೀಕ್ಷೆ ಮಾಡ್ತಿದ್ದಾರೆ. ಹೇಗಿರಬಹುದು ಅನ್ಸುತ್ತೆ ವಿಂಗ್ ಕಮಾಂಡರ್ ರಾಜೀವ್ ಭಾರತದ ಪ್ರತಿಕ್ರಿಯೆ, ಮಿಲಿಟರಿ ಪ್ರತಿಕ್ರಿಯೆ ಬಗ್ಗೆ ನಾನು ಮಾತಾಡ್ತೀನಿ. ಮಿಲಿಟರಿ ಪ್ರತಿಕ್ರಿಯೆ ಮಾಡಲಿಕ್ಕೆ ಜಿಯೋಪೊಲಿಟಿಕಲ್ ಸಿಚುವೇಶನ್ ಪ್ರಶಾಂತ್ ಅವ್ರು ಹೇಳಿದಾಗ ಅನುಕೂಲವಾಗಿದೆ. ಅಮೆರಿಕ ಬಗ್ಗೆ ಅವ್ರು ಹೇಳಿದ್ರು, ಅಮೆರಿಕ ಮತ್ತೆ ಚೀನಾ ನಡುವೆ ಇರುವ ಟ್ರೇಡ್ ಯುದ್ಧದಿಂದ ಚೀನಾ ಕೂಡ ಮುಂದೆ ಬರಲ್ಲ. ಸೊ ಪಾಕಿಸ್ತಾನಕ್ಕೆ ಬೆಂಬಲ ಇದ್ದಿದ್ದು ಚೀನಾ ಅಥವಾ ಅಮೆರಿಕ ಇಂದ. ಹೌದು, ಆ ಎರಡು ಭುಜಗಳು ಈಗ ಕೆಲ್ಸಕ್ಕೆ ಬರಲ್ಲ. ಸೊ ಏನೇ ಒಂದು ನಾವು ತಯಾರಿ ಮಾಡಿದ್ರು ಈಗ ಪ್ರಸ್ತುತ ಒಳ್ಳೆ ಟೈಮು ನಮಗೆ. ಇಫ್ ವಿ ವಾಂಟ್ ಟು ಟೇಕ್ ಆಕ್ಷನ್ಸ್ ವಿ ಕ್ಯಾನ್ ಟೇಕ್ ಇಟ್. ದೋಸ್ ಆಕ್ಷನ್ಸ್ ಕೆನಾಟ್ ಬಿ ಡಿಸ್ಕಸ್ಡ್ ಆನ್ ದ ಏರ್. ಎಸ್, there are better people than us, more informed people than us who are looking into it. They will take appropriate actions and I hope they will. And we have a right political leadership ಅಂತ ಅನ್ಸುತ್ತಾ? As of now, yes. Because ಹಿಂದೆ ನಮಗೆ 25 ವರ್ಷದಿಂದ ಏನು ಪ್ರಶಾಂತ್ ಅವರು ಹೇಳಿದ್ರು, we were submissive. ಒಂದು ಸಾಫ್ಟ್ ಅಪ್ರೋಚ್ ಅಬ್ಯೂಸ್ ಮಾಡ್ತಿದ್ವಿ. ಹಳೆ ಒಂದು 10 ವರ್ಷದಿಂದ ನಾವು ಒಂದು ಹಾರ್ಡ್ ಲೈನ್ ತಗೊಳಕ್ ಪ್ರಯತ್ನ ಮಾಡ್ತಿದೀವಿ. ಆ ಹಾರ್ಡ್ ಲೈನ್ ಸಾಕ್ ಅನ್ಸ್ತಿಲ್ಲ, ಇನ್ನೂ ಹಾರ್ಡರ್ ಅಪ್ರೋಚ್ ಪ್ರಯತ್ನ ಮಾಡಿ ತಗೋಬಹುದು ಈ ಸಲ. ಅಂದ್ರೆ ವಿ ಹ್ಯಾವ್ ದ ಟೂಲ್ಸ್, ವೆದರ್ ವಿ ಹ್ಯಾವ್ ದ ವಿಲ್ ಪವರ್ ಟು ಡೆಲಿವರ್ ಇಟ್, ಪ್ರಾಬ್ಲಿ ದ ನೆಕ್ಸ್ಟ್ 10 to 15 days or a month will tell us. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.